ರೈತ ಸ್ನೇಹಿತರಿಗೆಲ್ಲ ನಮಸ್ಕಾರ. ಸ್ನೇಹಿತರೆ, ಏನಾಗಿದೆ, ನಾವು ರೈತರಾದಂಥವರು, ನಾವು ತೆಂಗಿನ ತೋಟ ಇದ್ದಂಥವರು ಅವರೆಲ್ಲ ನಾವು ಕಾಯಿ ಸಿಪ್ಪೆನ ಯಾವ ರೀತಿ ಅದನ್ನು ನಾವು ಯೂಸ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಕೆಲವ್ರು ಬಿಸಾಕ್ತಾರೆ, ಕೆಲವ್ರು ಸುಟ್ಟಾಕ್ತಾರೆ, ಕೆಲವ್ರು ಬೆಂಕಿಗೆ ಮಾತ್ರ ಬಳಸ್ತಾರೆ, ಕೆಲವ್ರು ಮಾರ್ತಾರೆ. ಆದರೆ ಅದನ್ನು ನಾವು ಬೆಂಕಿಗೆ ಬಳಸ್ಬೋದು. ಅದ್ರ ಬೂದಿನ ನಾವು ಮತ್ತೆ ಅದನ್ನು ಬೂದಿ ಆದ ನಂತರ ಅದನ್ನು ಬಳಸ್ಕೊಳ್ಬೋದು. ಸಾವಯವ ಇದರಲ್ಲಿ ಬೂದಿನೂ ನಾವು ತೆಂಗಿನ ಮರಕ್ಕೆ ಹಾಕೋದ್ರಿಂದನೂ ಅದರಲ್ಲಿ ನಮಗೆ ಇಳುವರಿ ಬರುತ್ತೆ ಮತ್ತು ಪೊಟ್ಯಾಷ್ ಅಂಶ ಇದಕ್ಕೆ ಗಿಡಗಳಿಗೆ ಸಿಕ್ಕತ್ತೆ. ಅದ್ರ ಜೊತೆಗೆ ಅದರಲ್ಲೇ ಪೊಟ್ಯಾಷ್ ಇರೋದ್ರಿಂದ, ಯಾವುದರಲ್ಲಿ ಆಲ್ರೆಡಿ ತೆಂಗಿನ ಇದರಲ್ಲಿ ಪೊಟ್ಯಾಷ್ ಇರೋದ್ರಿಂದ ನಾವು ಬೇರಿಗೆ ಹತ್ತಿರ ಆಗಿ ನಾವು ಟ್ರಂಚ್ ಮಾಡಿದ್ರೆ, ಆ ಟ್ರಂಚ್ ಥರ ಮಾಡಿದ್ರೆ ಮಧ್ಯದಲ್ಲಿ ಒಂದು 18 ಅಡಿ 20 ಅಡಿಗೆ ಒಂದು ಟ್ರಂಚ್ ಮಾಡಿ ಆ ಟ್ರಂಚಲ್ಲಿ ಹಾಕಿದ್ದೆ ಆದರೆ ಅದು ನಮ್ಮ ಭೂಮಿಗೆ ಒಂದು ನೀರು ಇಂಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ಅದು ಗೊಬ್ಬರ ಆಗಿ, ಹ್ಯೂಮಸ್ ಆಗಿ ಕ್ರಿಯೇಟ್ ಆಗಿ ನಮಗೆ ಗೊಬ್ಬರ ಆಗಿ ಮಾರ್ಪಡುತ್ತೆ. ಅದರಿಂದ ತೆಂಗಿನ ಇಳುವರಿ ಜಾಸ್ತಿ ಆಗುತ್ತೆ. ಆ ಥರನೇ ನಾನು ಇವಾಗ ಮಾಡ್ತಾ ಇರೋದು ತೆಂಗಿನ ತೋಟದಲ್ಲಿ. ಆ ಥರ ಮಾಡ್ತಾ ಇರೋದ್ರಿಂದ ಅದು ನಮ್ಗೆ ಒಳ್ಳೆ ಇಳುವರಿ ಬರ್ತಾಯಿದೆ ಮತ್ತು ಅದು ಹ್ಯೂಮಸ್ ಆಗ್ತಾಯಿದೆ ಮತ್ತು ನೀರು ಇಂಗುತ್ತಾ ಇದೆ ಭೂಮಿಯಲ್ಲಿ. ಮೊದಲು ನಮ್ಮ ಬೋರ್ವೆಲ್ ನೀರು ತುಂಬ ಕಡಿಮೆ ಆಗ್ತಿತ್ತು, ಬಾವಿಯಲ್ಲೂ ನೀರು ಕಡಿಮೆ ಆಗ್ತಿತ್ತು. ಆದರೆ ಈ ರೀತಿ ಮಾಡೋಕ್ಕೆ ಹಿಡಿದ ನಂತರ 2 ವರ್ಷದಿಂದ ನಿರಂತರವಾಗಿ ನಾವು ಕಾಯಿ ಸಿಪ್ಪೆನೆಲ್ಲ ಒಟ್ಟಾಗಿ ಸೇರಿಸಿ ಆ ಟ್ರಂಚಿಗೆ ಹಾಕ್ತಾ ಬರ್ತಾಯಿದ್ದೀವಿ. ಟ್ರಂಚಿಗೆ ಹಾಕ್ತಾ ಬರ್ತಾ ಇರೋದ್ರಿಂದ ಅದರದ ಇಳುವರಿ ಜಾಸ್ತಿ ಆಗ್ತಾಯಿದೆ. ಹಾಗೂ ತೋಟದಲ್ಲಿ ತೇವಾಂಶ ಇದೆಯಲ್ಲ, ಅದು ತೇವಾಂಶ ಜಾಸ್ತಿಯಾಗಿ ಶೇಖರಣೆ ಆಗ್ತಾಯಿದೆ. ಅದರಿಂದ ಏನಾಗುತ್ತೆ ಅಂದರೆ ನಮಗೆ ನೀರಿನ ಬಳಕೆಯೂ ಕಡಿಮೆ ಆಗ್ತಾಯಿದೆ. ನಾವು ನೀರಿನ ಬಳಕೆ ತೆಂಗಿನ ತೋಟಕ್ಕೆ ಕಡಿಮೆ ಮಾಡ್ತೀವಿ. ಬೇರೆ ಅಡಿಕೆ ತೋಟ ಎಲ್ಲ ಇರೋದ್ರಿಂದ ತೆಂಗಿನ ತೋಟಕ್ಕೆ ಸ್ವಲ್ಪ ಇಳುವರಿ ನೀರನ್ನು ಸ್ವಲ್ಪ ಕಡಿಮೆನೇ ಕೊಡೋದು. ಆದರೂ ಅದು ನಾವು ಮುಚ್ಚಿಗೆ ಮಾಡ್ತೀವಿ. ತೆಂಗಿನ ಗರಿನ ನೆಲಕ್ಕೆ ಮುಚ್ಚಿಗೆ ಮಾಡ್ತೀವಿ, ಒಂದು ಲೈನ್ ಬಿಟ್ಟು ಒಂದು ಲೈನು. ಅದರ ಜೊತೆಗೆ ಈ ತೆಂಗಿನ ಸಿಪ್ಪೆಗಳನ್ನು ಅದನ್ನು ಟ್ರಂಚಿಗೆ ಹಾಕಿ ಬಿಡ್ತೀವಿ. ಅದನ್ನು ಬುಡಕ ಬುಡಕ ಹಾಕಿದ್ರೆ ನಮಗೆ ಕಾಯಿ ಹೆಕ್ಕಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ನಿಮ್ಮಲ್ಲಿ ಅವಶ್ಯಕತೆ ಇದ್ದರೆ ಅದನ್ನು ಪುಡಿ ಮಾಡುವಂಥದ್ದು, ಪುಡಿ ಮಾಡಿ ಕೋಕೋಪಿಟ್ ಮಾಡೋದೆಲ್ಲಾದರೂ ನಿಮ್ಮ ಹತ್ತಿರದಲ್ಲಿದ್ದರೆ ಪುಡಿ ಮಾಡಿ ಹಾಕಿದ್ರೆ ಇನ್ನೂ ಒಳ್ಳೆಯದು. ಅದು ನಿಮಗೆ ಒಳ್ಳೆ ಆಗುತ್ತೆ. ಅದ್ರ ಜೊತೆಗೆ ಅದು ಹಾಕಿ ನೀವು ಸುಮ್ಮನೆ ಬಿಟ್ಟರೆ ಅದು ಕೆಲಸ ಮಾಡೋದಿಲ್ಲ. ಅದನ್ನು ಹಾಕಿ ನೀವು ಅದಕ್ಕೆ ಒಂದು ಜೀವಾಮೃತ ಹಾಕಬೇಕು. ಇಲ್ಲಾಂದರೆ ಸಗಣಿ ನೀರನ್ನು ಕಲಸಿ, ಗಂಜಲು ಮತ್ತು ಸಗಣಿ ನೀರು, ಗೋಮೂತ್ರ ಮತ್ತು ಗೋವಿನ ಹಸುವಿನ ಗಂಜಲ ಎಲ್ಲದನ್ನು ಮಿಕ್ಸ್ ಮಾಡಿ, ಸಗಣಿನ ಕಲಸಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕಬೇಕು. ಇಲ್ಲಾಂದರೆ ಜೀವಾಮೃತ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ. ಜೀವಾಮೃತ ಮಾಡಿ ಆ ಟ್ರಂಚಿಗೆ ಹಾಕ್ತಾ ಬರಬೇಕು. ಆವಾಗ ಮಾತ್ರ ಅದು ಹ್ಯೂಮಸ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಎರೆಹುಳುಗಳು ಬಂದುಬಿಡ್ತವೆ. ಅದು ಆಟೋಮೆಟಿಕ್ಕಾಗಿ ಹ್ಯೂಮಸ್ ಕ್ರಿಯೇಟ್ ಆಗಿ ಅದು ಗೊಬ್ಬರ ಆಗಿ ಪರಿವರ್ತನೆ ಆಗುತ್ತೆ. ಆ ಥರ ನಾವು ಮಾಡದೆ ಬರೀ ಅದನ್ನು ಹಾಕಿಬಿಟ್ರೆ ಅದು ತುಂಬ ಟೈಮ್ ಬೇಕಾಗುತ್ತೆ ಕೊಳೆಯಲಿಕ್ಕೆ, ಮತ್ತು ಅದು ಡಿಕಂಪೋಸ್ಟ್ ಆಗಲಿಕ್ಕೂ ತುಂಬ ಟೈಮ್ ಬೇಕಾಗುತ್ತೆ. ಆದರೆ ನೀವು ಇದು ಹಾಕಿದ್ರೆ ಅದು ವರ್ಷ ಕರಗ್ತಾ ಇರುತ್ತೆ, ಮತ್ತೆ ಸ್ವಲ್ಪ ಅಂಶ ಇರುತ್ತೆ. ಅದ್ರ ಮೇಲೆ ಮತ್ತೆ ನೀವು ಹಾಕ್ತಾ ಬರಬಹುದು. ಆ ಟ್ರಂಚ್ಗಳಿಗೆ ಹಾಕ್ತಾಯಿದ್ರೆ, ಟ್ರಂಚಿಗೆ ಮುಚ್ಚಿಗೆ ಮಾಡ್ತಾಯಿದ್ರೆ, ಆ ಮುಚ್ಚಿಗೆ ಮೇಲೆ ನೀವು ಯಾವುದೇ ಮುಚ್ಚಿಗೆ ಮೇಲೆ ಎಲ್ಲ ತೆಂಗಿನ ಗರಿ ಮುಚ್ಚಿಗೆ ಮಾಡಿ ಅಥವಾ ಇದನ್ನು ಮುಚ್ಚಿಗೆ ಮಾಡಿ, ಯಾವುದನ್ನೇ ಮುಚ್ಚಿಗೆ ಮಾಡಿ, ಆ ಮುಚ್ಚಿಗೆಯ ಮೇಲೆ ಸಗಣಿ ನೀರು ಅಥವಾ ಜೀವಾಮೃತ ಕಂಪಲ್ಸರಿ ಹಾಕಲೇಬೇಕು. ಇದನ್ನು ಹಾಕದೆ ನೀವೇನಾದರೂ ಕಾಯಿ ಸಿಪ್ಪೆ ಹಾಕಿದರೆ ಅಂದರೆ ಅದು ಉಪಯೋಗ ಇರುವುದಿಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಅದು ಇದಾಗುತ್ತೆ, ಏನಂದರೆ ಹ್ಯೂಮಸ್ ಕ್ರಿಯೇಟ್ ಆಗುತ್ತೆ. ಆದರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಹ್ಯೂಮಸ್ ಕ್ರಿಯೇಟ್ ಆಗೋದಿಲ್ಲ. ಕಾರಣ ಏನು ಅಂದರೆ ಅದು ನಮಗೆ ಬಿಸಿಲು ಮಳೆ ಎಲ್ಲ ಇದಾಗುತ್ತೆ. ಮಳೆಗಾಲದಲ್ಲಿ ಸ್ವಲ್ಪ ನೀರು ಇಂಗುತ್ತೆ. ಆದರೆ ಜೀವಾಮೃತ ಹಾಕಿದಾಗ ಏನಾಗುತ್ತೆ ಅಂದರೆ ಅದು ಜೀವಾಮೃತ ಹಾಕಿದ ಪರಿಮಳಕ್ಕೆ ಅಥವಾ ನಾವು ಸಗಣಿ ನೀರನ್ನು ಅದಕ್ಕೆ ಹಾಕಿದ ಪರಿಮಳಕ್ಕೆ ಎರೆಹುಳುಗಳು ಅಲ್ಲಿ ಹೇಳ್ತವೆ. ಯಾಕಂದರೆ ಅದು ಮುಚ್ಚಿಗೆ ಇರುತ್ತೆ ಆಲ್ರೆಡಿ, ಅದರಲ್ಲಿ ಹೇಳ್ತವೆ. ಅದು ಹೇಳೋದ್ರಿಂದ ಏನಾಗುತ್ತೆ, ಎರೆಹುಳು ಅದು ಗೊಬ್ಬರ ಆಗಿ ಮಾರ್ಪಡುತ್ತೆ, ಭೂಮಿಯಲ್ಲಿ ನೀರು ಇಂಗೋ ಥರ ಮಾಡುತ್ತೆ. ನಾನು ಇದನ್ನು ಮಳೆಗಾಲಕ್ಕಿಂತ ಮೊದಲೇ ಮಾಡಿದ್ದು, ವಿಡಿಯೋ ಇವಾಗ ಮಾಡ್ತಾಯಿದ್ದೀನಿ. ಇದು ನಿರಂತರವಾಗಿ ನಾವು ಬಂದಿದ್ದನ್ನೆಲ್ಲ ಮಳೆಗಾಲಕ್ಕಿಂತ ಮೊದಲೇನೂ ಹಾಕ್ತಾಯಿತ್ತು, ನಿರಂತರವಾಗಿ ಹಾಕ್ತಾ ಬರ್ತಾಯಿರ್ತೀವಿ. ಒಂದಾದ ಒಂದು ಟ್ರಂಚಿಗೆ ಹಾಕ್ತಾ ಇರ್ತೀವಿ. ಆದರೆ ನಾವು ಹೊಡಿ ಮಾಡುವಂಥದ್ದು ನಮ್ಮಲ್ಲಿ ಮಿಷನ್ ಹತ್ತಿರದಲ್ಲಿ ಇಲ್ಲದೇ ಇರೋದ್ರಿಂದ ನಾವು ಆ ರೀತಿ ಮಾಡ್ತೀವಿ. ನೀವು ಹೊಡಿ ಮಾಡಿ ಹಾಕ್ತೀವಿ ಅಂದರೆ ನೀವು ಗಿಡದ ಬುಡದಲ್ಲೇ ಮುಚ್ಚಿಗೆ ಥರನೂ ಮಾಡಬಹುದು. ಇದನ್ನು ಪುಡಿ ಮಾಡಿ ಅದನ್ನು ಮಿಷನ್ ಬರುತ್ತೆ, ಅದನ್ನು ಗಂಟೆಗೆ ಇಷ್ಟ ಅಂತೆಲ್ಲ ಕೆಲವು ಕಡೆ ಎಲ್ಲ ಸಿಕ್ಕತ್ತೆ. ನಿಮ್ಗೆ ಹತ್ತಿರದಲ್ಲಿದ್ದರೆ ಅದನ್ನು ಪುಡಿ ಮಾಡಿ ಅದರ ಬುಡದಲ್ಲೇ ಮುಚ್ಚಿಗೆ ಮಾಡಿ ಅದ್ರ ಮೇಲೆ ಜೀವಾಮೃತ ಹಾಕಿದ್ರೆ ಅದು ಒಳ್ಳೆಯದು. ನೀವು ಟ್ರಂಚಿ ವ್ಯವಸ್ಥೆ ಮಾಡಿದರೆ, ಟ್ರಂಚ್ ನೀವು ಎಲ್ಲಾದರೂ ಒಂದು 20 ಅಡಿಗೆ 30 ಅಡಿಗೆ ಟ್ರಂಚ್ ಮಾಡಿದರೆ ಆ ಟ್ರಂಚಲ್ಲಿ ಹಾಕಿದ್ರೂ ನಿಮಗೆ ತುಂಬ ಯೂಸ್ ಆಗುತ್ತೆ. ಅದರಿಂದ ತೆಂಗಿನ ಇಳುವರಿ ಅಂತೂ ಕನ್ಫರ್ಮ್ ಜಾಸ್ತಿ ಆಗುತ್ತೆ. ನೀವು ಪ್ರಯೋಗ ಮಾಡಿ ನೋಡ್ಬೋದು. ಆದರೆ ಯಾವುದೇ ಮಾಡುವುದಾದರೂ ನಾವು ಕರೆಕ್ಟಾಗಿ ಮಾಡಬೇಕು ಮತ್ತು ಅದಕ್ಕೆ ಜೀವಾಮೃತ ಹಾಕಲೇಬೇಕು. ಈ ತೆಂಗಿನ ಗರಿ ನಾವು ಮುಚ್ಚಿದ್ದೀವಿ, ತೆಂಗಿನ ಗರಿ ಮುಚ್ಚಿದ್ದು ಅದೇ ಥರ ಹಾಕ್ತೀವಿ. ತೆಂಗಿನ ಗರಿ ಕೆಲವೊಮ್ಮೆ ಟ್ರಂಚಿಗೆ ಮುಚ್ಚಿರ್ತೀವಿ, ಕೆಲವೊಮ್ಮೆ ತೆಂಗಿನ 4 ಸೈಡಲ್ಲಿ ಒಂದು ಬದಿ ಮಧ್ಯದಲ್ಲಿ ನಾವು ತಿರುಗಾಡು ದಾರಿಯನ್ನು ಬಿಟ್ಟು ಮಧ್ಯ ದಾರಿಯಲ್ಲಿ ನಾವು ತೆಂಗಿನ ಗರಿನ ಮುಚ್ಚುತ್ತಾ ಇದ್ದೀವಿ. ಯಾಕೆ ತೆಂಗಿನ ಗರಿ ಮುಚ್ಚುತ್ತಾ ಇದ್ದೀವಿ ಅಂದರೆ ಅಲ್ಲೂ ಹ್ಯೂಮಸ್ ಕ್ರಿಯೇಟ್ ಆಗಬೇಕು ಅಂತ ಒಂದಾದರೆ
ಕಳೆಗಳ ಪ್ರಮಾಣ ಕಡಿಮೆ ಆಗಬೇಕು ಅಂತೇಳಿ ಅದ್ರ ಮೇಲೆ ಮುಚ್ಚಿಗೆ ಮಾಡ್ತೀವಿ. ಅದ್ರ ಮೇಲೆ ನಾವು ನಡೆದಾಡ್ತೀವಿ, ಏನು ಸಮಸ್ಯೆ ಇಲ್ಲ. ಅದರೊಳಗಡೆ ಹಾವು ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ. ಅವೆಲ್ಲವೂ ನನಗೆ ಇಷ್ಟರವರೆಗೆ ನಾನು 7-8 ವರ್ಷದಿಂದ 8-10 ವರ್ಷದಿಂದ ತೆಂಗಿನ ಅದಕ್ಕಿಂತ ಮೊದಲಿಂದ ತರಕಾರಿ ಬೆಳೀತಾ ಇದ್ದೆ. ಆದರೆ ತೋಟಗಾರಿಕೆ ಬೆಳೆಗೆ ನಾನು 8-10 ವರ್ಷದಿಂದ ಮಾಡ್ತಾಯಿದ್ದೀನಿ. ಅದರಲ್ಲಿ ನಾವು ಹಳೆ ತೋಟ ಇದ್ದಿದ್ದು ನಮ್ಮದು. ಹಳೆ ತೋಟದಲ್ಲೇ ನಾನು ಮುಚ್ಚಿಗೆ ಮಾಡ್ತಾಯಿದ್ದೀನಿ. ನಮ್ಗೆ ಹಾವುಗಳು ಕಾಣಿಸೋದಿಲ್ಲ ಅಂತ ಕಾಣಿಸ್ತವೆ, ಆದರೆ ನಮಗೆ ಯಾವುದೇ ರೀತಿ ಸಮಸ್ಯೆ ಮಾಡೋದಿಲ್ಲ. ಅದಕ್ಕಾಗಿ ಈ ರೀತಿ ಸಗಣಿ ನೀರನ್ನು ಮಾಡಿ ಇಟ್ಕೊಂಡಿರ್ತೀವಿ. ಅದನ್ನು ಹಾಕೋಕ್ಕಿಂತ ಮೊದಲು ನಾವು ಜೀವಾಮೃತ ಅಥವಾ ಸಗಣಿ ನೀರು, ಕೆಲವೊಮ್ಮೆ ಸಗಣಿನ ಕಲಸಿ ಹಾಕ್ತೀವಿ. ಮಳೆಗಾಲ ಆದರೆ ನಾನು ಸಗಣಿನೇ ಹಾಕೋದು, ಯಾಕೆಂದ್ರೆ ಜೀವಾಮೃತ ಮಳೆಯಲ್ಲಿ ತೊಳೆದು ಹೋಗುತ್ತೆ ಅಂತೇಳಿ ಸಗಣಿ ಮತ್ತು ಗೋಮೂತ್ರನ ಮಿಕ್ಸ್ ಮಾಡಿ ಅದರ ಮೇಲೆ ಹಾಕ್ತಾ ಬರ್ತೇನೆ. ಅದರಿಂದ ಏನಾಗುತ್ತೆ, ಹಾಕ್ತಾ ಬರೋದ್ರಿಂದ ನಮಗದು ಹುಮ್ಮಸ್ಸಾಗಿ ಕ್ರಿಯೇಟ್ ಆಗುತ್ತೆ. ಇದರ ಅಡಿಗಡೆ ಆಲ್ರೆಡಿ ಹೋದ ವರ್ಷ ಹಾಕಿದ್ದು ಹುಮ್ಮಸ್ಸಾಗಿ ಕ್ರಿಯೇಟ್ ಆಗಿದೆ. ಇನ್ನು ಕೆಲವೊಂದು ಬೇರೆ ಟ್ರಂಚ್ಗಳಲ್ಲಿ ಹಾಕಿರುವಂಥದ್ದು ಈ ವರ್ಷ ಹಾಕಿರೋ ಸ್ವಲ್ಪನೂ ಇದೆ. ಆ ರೀತಿಯೆಲ್ಲ ನಾವು ಮುಚ್ಚಿಗೆ ಮಾಡ್ತಾ ಬಂದಿದ್ದೆ. ಆದರೆ ನಮ್ಮ ಭೂಮಿಯ ಫಲವತ್ತತೆಯೂ ನಾವು ಚೆನ್ನಾಗಿ ನೋಡ್ಕೊಳ್ಬೋದು. ಅದರ ಜೊತೆಗೆ ನಮ್ಮ ಭೂಮಿಯ ತೇವಾಂಶನೂ ಚೆನ್ನಾಗಿ ಮಾಡ್ಬೋದು. ಆ ರೀತಿ ಮಾಡ್ತಾ ಈ ತೆಂಗಿನ ಸಿಪ್ಪೆಗಳನ್ನು ವೇಸ್ಟ್ ಮಾಡದೆ ಬಳಸ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ.